ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ SSC GD ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ SSC GD ವೆಬ್ಸೈಟ್ನಲ್ಲಿ ಏನೋ ಒಂದು ನೋಟಿಸ್ ಬಂದಿದೆ. ಸೊ ಆ ನೋಟಿಸ್ ಏನು, ಕೀ ಆನ್ಸರ್ ಬಿಟ್ಟಿದ್ದಾರಾ ಅಥವಾ ಇಲ್ಲ ಅಂತ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಡೌಟ್ ಬರ್ತಾ ಇತ್ತು. ಆ ಡೌಟ್ ಏನು, ಸೊ ಆ ನೋಟಿಸ್ ಏನಂತ ಹೇಳಿಕೆಂತ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನಿನ್ನೆ ತಾನೇ ಬಿಡುಗಡೆ ಆಗೈತಿ SSC GDಯಲ್ಲಿ. ನಿಮ್ಗೆ ಹಳೆ ವೆಬ್ಸೈಟ್ ಏನಿದೆಯಲ್ಲ SSC ಡಾಟ್ ಅಂತ ಹೇಳಿಕೆಂತ ಆ NIC ಡಾಟ್ ಅಂತ ಹೇಳಿಕೆಂದ ಆ ವೆಬ್ಸೈಟ್ನಲ್ಲಿ ನಿಮಗೆ ಈ ನೋಟಿಸನ್ನು ರಿಲೀಸ್ ಮಾಡಿದಾರೆ. ಏನು ರಿಲೀಸ್ ಮಾಡಿದಾರಪ್ಪ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿಕೆಂದ ಸಬ್ಜೆಕ್ಟ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPFS and SSF and Rifleman GD in Assam Rifles Examination 2024 ಅಪ್ಲೋಡಿಂಗ್ ಆಫ್ ಫೈನಲ್ ಮಾರ್ಕ್ಸ್. ಓಕೆ, ಗೊತ್ತಾಯ್ತಾ? ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಕಾಡ್ತಾ ಇದೆ. ಸರ್, ಇದೇನು ನಮ್ಗೆ ಯಾವುದೂ ಕೂಡ ಇದರಲ್ಲಿ ಮಾಹಿತಿ ಕೂಡ ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನನ್ನು ಕೊಡಿ ಅಂತ ಹೇಳಿದ ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ. ಅದರ ಜೊತೆಗೆ ಕಾಲ್ ಕೂಡ ಮಾಡ್ತಾ ಇದ್ರಿ, ಮೆಸೇಜ್ಗಳನ್ನು ಮಾಡ್ತಾ ಇದ್ರಿ. ಓಕೆ, ಅದು ಇನ್ಫಾರ್ಮೇಷನನ್ನು ಎಷ್ಟೋ ಜನ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಭಾಳಷ್ಟು ತೊಂದರೆ ಆಗ್ತಿರುತ್ತೆ. ಆದ ಕಾರಣಕ್ಕೋಸ್ಕರ ಈ ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಯಾರಾದರೂ ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ, ಸೊ ಯಾವುದೇ ಒಂದು ಅಪ್ಡೇಟ್ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಕನ್ನಡದಲ್ಲಿ ಮಾಹಿತಿ ಮತ್ತು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಡಿಫೆನ್ಸ್ ಜಾಬಿಗೆ ನೀವು ತಯಾರಿಯನ್ನು ಮಾಡ್ತಾ ಇದ್ದೀರಪ್ಪ ಅಂದರೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲೇ ಬಿಡುಗಡೆ ಆಗ್ತಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಬಂದ್ಬಿಟ್ಟು ದ ಫೈನಲ್ ರಿಸಲ್ಟ್ ಆಫ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPF and SSF and Rifleman GD in Assam Rifles Examination 2024 was declared by the Commission on 13/12/2024. Now the Commission has decided to upload the final marks of all candidates who were shortlisted for appearing in PST, PET and DVDME, RME in Constable GD in Central Armed Police Force CAPFS and SSF and Rifleman GD in Assam Rifles Examination 2024. ಓಕೆ, ಏನಂತ ಈಗಾದರೂ ನಿಮ್ಗೆ ಕೂಡ ಅರ್ಥ ಆಗ್ತಾ ಇದೆ. ಏನಪ್ಪ ಅಂತಂದರೆ 2024ರಲ್ಲಿ ರಿಕ್ರೂಟ್ಮೆಂಟನ್ನು ಕರೆದ್ಬಿಟ್ಟು ಫೈನಲಿ ಫಿಸಿಕಲ್ ಎಕ್ಸಾಮ್, ಮೆಡಿಕಲ್, ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಫೈನಲ್ ರಿಸಲ್ಟ್ ಬಂದು ಈಗೇನು ಜಾಯ್ನ್ ಆಗಿದಾರಲ್ಲ, ಅಸ್ಸಾಂ ರೈಫಲ್ ಅಷ್ಟೇ ಜಾಯ್ನ್ ಆಗಿಲ್ಲ, ಪ್ರತಿಯೊಂದು ಫೋರ್ಸ್ನಲ್ಲಿ ಕೂಡ CRPF, BSF, ITBP ಪ್ರತಿಯೊಂದು ಫೋರ್ಸ್ನಲ್ಲಿ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವ್ರದ್ದು ಏನು ಮಾಡಿದಾರಪ್ಪ ಅಂತಂದರೆ ಫೈನಲ್ ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ದಾರೆ. ಫೈನಲ್ ಸ್ಕೋರ್ ಕಾರ್ಡಪ್ಪ ಅಂದರೆ ಎಷ್ಟು ಸ್ಕೋರನ್ನು ಮಾಡಿದಾರ, ಟೋಟಲಿ ಫೈನಲ್ ಸ್ಕೋರ್ ಎಷ್ಟು ಆಗಿದೆ ಅಂತ ಹೇಳಿದ ಸ್ಕೋರ್ ಕಾರ್ಡನ್ನು ಬಿಟ್ಟಿದ್ದಾರೆ. ನೀವೇನು ಪ್ರೆಸೆಂಟಾಗಿ ಎಕ್ಸಾಮನ್ನು ಬರೆದಿರಲ್ಲ 39,000 ಹುದ್ದೆಗೆ, ಸೊ ನೀವೇನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಮಾಹಿತಿ ಕೂಡ ನಿಮ್ಗೆ ಸಿಗ್ತಾ ಇರಲಿಲ್ಲ, ಪ್ರತಿಯೊಬ್ಬರಿಗೆ ಕೂಡ ಕನ್ಫ್ಯೂಷನ್ ಆಗ್ತಾ ಇತ್ತು. ಆದ ಕಾರಣಕ್ಕೋಸ್ಕರ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಮಾಹಿತಿಯನ್ನು ಕೊಡಬೇಕಂತ ಹೇಳಿದ ಈ ವಿಡಿಯೋನ ಮಾಡಿದ್ದೀನಿ. ಯಾರು ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಬಂದ ತಕ್ಷಣವೇ ಕೀ ಆನ್ಸರ್ ಬಂದ ತಕ್ಷಣವೇ 100% ಕೇವಲ 5 ನಿಮಿಷದಲ್ಲಿ ಮಾಹಿತಿಯನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಕೀ ಆನ್ಸರ್ ಯಾವ ಥರ ಶೋ ಆಗುತ್ತೆ, ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿದ ಇದರಲ್ಲಿ ಯಾರೂ ಕೂಡ ಗಾಬರಿ ಆಗಬೇಡ್ರಿ. ಇದು ನಿಮ್ಮ ಕೀ ಆನ್ಸರ್ ಅಲ್ಲ. 3ನೇ ಸಾರಿ ಒತ್ತಿ ಹೇಳ್ತಾ ಇದ್ದೀನಿ. ಮತ್ತೆ ಕಮೆಂಟ್ಗಳಾಗ್ತೀರಿ, ಮತ್ತೆ ಮೆಸೇಜ್ಗಳನ್ನ ಹಾಕ್ತೀರಿ, ಸರ್ ಕೀ ಆನ್ಸರ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ. ಇನ್ನೂ ಕೂಡ ಕೀ ಆನ್ಸರ್ನ ಬಿಟ್ಟಿಲ್ಲ. ಬಿಟ್ಟ ತಕ್ಷಣ ಇದು 2024ರಲ್ಲಿ ರಿಕ್ರೂಟ್ಮೆಂಟನ್ನು ಕರೆದಿರ್ತಕ್ಕಂಥದ್ದನ್ನು ಫೈನಲ್ ಸ್ಕೋರ್ ಕಾರ್ಡನ್ನು ಅವ್ರಿಗೆ ಬಿಟ್ಟಿದ್ದಾರೆ. ನಿಮಗೇನು ಉದ್ದೇಶ ಇಲ್ಲ. ಈಗೇನು ಜಾಯ್ನ್ ಆಗಿ ಟ್ರೈನಿಂಗನ್ನು ಮಾಡ್ತಾ ಇರಲ್ಲ, ಅವ್ರಿಗೆ ಮಾತ್ರ ಇದು ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನೀವೇನಾದರೂ ಬೆಸ್ಟ್ ಕೋಚಿಂಗನ್ನು ಸರ್ಚ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿದ ಬಾಗಲಕೋಟದಲ್ಲಿ ನುರಿತ ಶಿಕ್ಷಕರಿಂತರ ಬೋಧನೆ ಆಯಿತು, ನಿಮ್ಮ ಫಿಸಿಕಲ್ ಟ್ರೈನಿಂಗ್ ಆಯಿತು, ಮೆಡಿಕಲ್ ತರಬೇತಿ ಪ್ರತಿಯೊಂದನ್ನು ಕೂಡ ನಾವು ಫೆಸಿಲಿಟಿಯನ್ನು ಕೊಡ್ತಾ ಇದ್ದೀವಿ. ಯಾರಾದರೂ ನೀವೇನಾದರೂ ಆರ್ಮಿ, ನೇವಿ, ಏರ್ಫೋರ್ಸ್ ಪ್ರತಿಯೊಂದಕ್ಕೂ ಡಿಫೆನ್ಸ್ ಫೋರ್ಸಸ್ಸಿಗೆ ಆಯಿತು, ನೆಕ್ಸ್ಟ್ SSC GDಗೆ ಆಯಿತು, ಇವಕ್ಕೇನಾದರೂ ತಯಾರಿಯನ್ನು ಮಾಡ್ತಾ ಇದ್ದೀರಪ್ಪ ಅಂದರೆ ಈಗಾಗಲೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈ ನಮ್ಮ ಕೋಚಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅಡ್ಮಿಷನ್ಗಳನ್ನು ಮಾಡಿಕೊಡ್ರಿ. ಈಗಾಗಲೇ ಕ್ಲಾಸಸ್ ಕೂಡ ಪ್ರಾರಂಭವಾಗಿದ್ದವು. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೋಟಿಸ್ ಬಗ್ಗೆ ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬೇಕಾದರೆ ನೋಟಿಸನ್ನು ನೋಡ್ಕೊಳ್ಬೇಕು, ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಹೋಗಿ ವಿಸಿಟ್ ಕೊಟ್ಟು ಆ ನೋಟಿಸನ್ನು ಪ್ರತಿಯೊಬ್ಬರು ಕೂಡ ಚೆಕ್ಕನ್ನು ಮಾಡಿಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದ್ದಿಲ್ಲ ಸಬ್ಸ್ಕ್ರೈಬ್ ಬಟನ್ ಅಂತ ಹೇಳಿದ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಓದ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರೋದು. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.